ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ಕಾಳಿನ ವಶೀಕರಣ ಮಾಡುವ ಒಂದು ಯಂತ್ರ. ಈ ಯಂತ್ರ ನೀವು ಮಾಡೋದ್ರಿಂದ ಆ ಕಾಳಿ ತಾಯಿಯೇ ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕೇಳಿದಂಥ ವರವನ್ನು ಕೊಡ್ತಾಳೆ ಅಂತ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ಎರಡು ಇದೆ. ಈಗ ಯಂತ್ರ ನೀವು ಕಾಳಿ ವಶೀಕರಣ ಮಾಡ್ಕೊತೀನಿ ಅಂತೀರ. ನಾವು ಯಾವ ವಿದ್ಯೆ ಕಲಿಬೇಕಾದ್ರೂ ಒಂದು ದೇವತೆನ ನಾವು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಒಂದೊಂದು ಕೆಲಸಕ್ಕೆ ಒಂದೊಂದು ದೇವತೆ ಇದ್ದಾಳೆ. ಆ ದೇವತೆಗಳನ್ನ ನಾವು ಸಿದ್ಧಿ ಮಾಡಿಕೊಂಡಾಗ ಆ ದೇವತೆ ನಮಗೆ ಈ ಕೆಲಸಗಳನ್ನ ಸಿದ್ಧಿ ಮಾಡಿಕೊಡ್ತಾರೆ. ಈ ಕಾಳಿ ದೇವಿನ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲ ಕಾರ್ಯಗಳನ್ನು ಜಯಿಸ್ಬೋದು. ಕಾಳಿ ದೇವತೆ ಅಂದ್ರೆ ಎಲ್ಲ ದೇವತೆಗಳನ್ನು ಗಿನ್ನ ಒಂದು ಮಹಾಶಕ್ತಿ ದೇವತೆ ಈ ಮಹಾಕಾಳಿ ದೇವತೆ. ಈ ಕಾಳಿ ದೇವತೆಯನ್ನು ನಾವು ಆಹ್ವಾನ ಮಾಡ್ಕೊಳ್ಳೋದು ಅಂದರೆ ಭಾಳ ಕಷ್ಟನೇ. ಆದರೆ ಇದು ನಿಮಗೆ ಅದ್ಭುತವಾಗಿ ನೀವು ಸಿದ್ಧಿ ಮಾಡ್ಕೊಳ್ಳೋವಂಥ ಒಂದು ಕಾಳಿ ಮಂತ್ರ ಇದೆ. ಮಂತ್ರ ನಿಮಗೆ ನಾನು ತಿಳಿಸ್ತಾ ಇಲ್ಲ, ಯಾಕೆ ಅಂದರೆ ಇದು ತುಂಬ ರಾಶಿವಾದಂಥ ಒಂದು ಮಂತ್ರ. ಆದರೆ ನೀವು ಕೆಲವರು ಕೇಳ್ತಿದ್ದೀರಾ, ಯಂತ್ರ ನಮಗೆ ಮಂತ್ರ ಹೇಳ್ತಾ ಇದ್ದೀವಿ, ಇನ್ನೂ ಸಿದ್ಧಿ ಆಗಲಿಲ್ಲ, ನಾನು ವರ್ಷದಿಂದ ಮಾಡ್ತಾ ಇದ್ದೀನಿ, ಯಾಕೆ ಸಿದ್ಧಿ ಆಗ್ತಿಲ್ಲ, ಅದಕ್ಕೆ ಮಾಡೋ ಒಂದು ನೇಮಗಳು ನಿಮಗೆ ತಿಳಿತಿಲ್ಲ. ಆದರೆ ಮಾಡ್ಕೊತೀರಾ, ಇನ್ನೂ ಬೇರೆ ಬೇರೆ ಎಡವಟ್ಟುಗಳು ಮಾಡ್ಕೊತಿದ್ರೆ ಎಷ್ಟೋ ಜನ. ಯಾಕೆ ಅಂದರೆ ಮಾಡೋ ನೇಮಗಳು ತಿಳ್ಕೊಂಡಿರ್ಬೇಕು. ನೀವು ಆ ನೇಮಗಳು ತಿಳ್ಕೊಂಡು ಮಾಡಬೇಕು. ನೋಡಿ, ಈ ಚಕ್ರನ ನೀವು ಈ ರೀತಿಯಾಗಿ ನೋಡಿ ಇದನ್ನು ಬರಿಬೇಕು. ನೋಡಿ, ಈ ರೀತಿಯಾಗಿ ನೀವು ಬರ್ಕೋಬೇಕು. ಈ ಚಕ್ರನ ಬರೆದು ನೀವು ಇದಕ್ಕೆ ನೇಮಗಳಿದ್ದಾವೆ. ಈ ಚಕ್ರನ ಬರಿಬೇಕಾಗಿರೋದು ಯಾವುದು ಅಂದರೆ, ಒಂದು ನೀವು ಬೆಳ್ಳಿ ತಗಡು ಬೇಕು. ತಗಡು ಅಂದರೆ ಸಣ್ಣ ತಗಡು ಬರಲ್ಲ. ಇದೇ ನಿಮಗೆ ಕಾಳಿ ಆವಾಹನೆ ಆಗೋ ಒಂದು ಚಕ್ರ ಇದು. ಇದನ್ನು ಚಕ್ರನ ತೋರಿಸ್ತೀನಿ ನಿಮಗೆ. ಇದನ್ನು ಬೇರೆಯವ್ರಿಗೆ ಯಾರಿಗೋ ಸಿದ್ಧಿ ಮಾಡ್ತಾ ಇದ್ದೆ, ಅದನ್ನು ನಿಮಗೊಂದು ತೋರಿಸೋಣ. ಸುಮ್ಮನೆ ಕಾಳಿನ ಆಹ್ವಾನ ಮಾಡಬೇಕು, ಕಾಳಿನ ವಶ ಮಾಡ್ಕೋಬೇಕು ಅಂತೀರ. ಅದನ್ನು ಯಾವ ರೀತಿಯಾಗಿ ವಶ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತಿದ್ದೀನಿ. ಇದು ಭಾಳ ಪವರ್ಫುಲ್ ಆದಂಥ ಒಂದು ಕಾಳಿ ಚಕ್ರ. ಕಾಳಿ ಇದರಲ್ಲಿ ಆಹ್ವಾನ ಆಗೋದು. ಕಾಳಿ ಬಂದು ನಮ್ಗೆ ಏನು ಕೆಲಸ ಹೇಳ್ತೀವೋ ಆ ಕೆಲಸ ಇದರಲ್ಲಿ ಚಕ್ರದಲ್ಲಿ ನಡೀತೈತೆ ನಮಗೆ. ಇದನ್ನು ಎಲ್ಲಿ ಅಂದರೆ ಇದನ್ನು ಮಾಡಬೇಕಾಗಿರೋದು ಒಂದು ದೇವಾಲಯದಲ್ಲಿ ಮಾಡಬೇಕು. ಆದರೆ ಮನೆಯಲ್ಲಿ ಮಾಡಬಾರ್ದು. ದೇವ್ರ ವಿಗ್ರಹ ಇರಬೇಕು. ಆ ವಿಗ್ರಹ ಇರೋ ಸ್ಥಳದಲ್ಲಿ ಈ ಚಕ್ರಗಳನ್ನಿಟ್ಟು ಮಾಡಬೇಕು. ಅಂದರೆ ಈ ಚಕ್ರಗಳನ್ನು ನೀವು ಮಾಡಬೇಕಾದ್ರೆ ಅಂದರೆ ಕಾಳಿನ ಯಾರು ಪೂಜೆ ಜಪ ತಪ ಮಾಡ್ತಿರ್ತೀರೋ ಅಂಥವರು ಪೂಜೆ ರೂಮ್ನಲ್ಲಿ ಕೂಡ ಅದಕ್ಕೆ ನೀವು ಪೂಜೆ ಅಂತ ಒಂದು ಇದರಲ್ಲಿ ಇಟ್ಕೋಬೇಕು. ಆದರೆ ಈ ಪೂಜೆ ಮಾಡುವಾಗ ಬಂದು ಬೇರೆಯವರು ಇದನ್ನೆಲ್ಲ ಮುಟ್ಟಬಾರ್ದು, ನೋಡಲೂಬಾರ್ದು ಅಂತ ಒಂದು ಭಾಳ ಇದರಿಂದ ಸೀಕ್ರೆಟಾಗಿ ಮಾಡಬೇಕು. ಈ ಮಂತ್ರ ನಾವು ಮಾಡ್ತಾ ಇದ್ದೀವಿ, ಜಪ ಮಾಡ್ತೀವಿ, ಒಬ್ರಿಗೂ ತಿಳಿನೂಬಾರ್ದಿದು ಅಂತ ಒಂದು ಭಾಳ ಇದನ್ನು ಸೀಕ್ರೆಟಾಗಿ ಮಾಡಬೇಕು ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ಕಾಳಿ ವಶ ಮಾಡಿಕೊಂಡು ಆ ತಾಯಿ ನಿಮಗೆ ದರ್ಶನ ಕೊಡ್ತಾಳೆ. ಯಾರು ನೇಮ ನೀತಿಗಳಿಂದ ಹಲವಾರು ಮಂತ್ರ ಜಪ ತಪಗಳು ಮಾಡಿರ್ತಾರೋ ಅಂಥವ್ರಿಗೆ ದರ್ಶನ ಕೊಡ್ತಾಳೆ. ಇಲ್ಲವಾದವ್ರಿಗೆ ಸ್ವಪ್ನದಲ್ಲಿ ಬಂದು ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾಳೆ. ಈಗ ನಾನು ಒಬ್ರಿಗೆ ಮಾಡಿಕೊಟ್ಟಿದ್ದೀನಿ, ಅವ್ರಿಗೆ ಕಣ್ಣು ನಾಲಿಗೆ ಬರ್ತಾ ಇದೆಯಂತೆ, ಕಣ್ಣು ಕಾಣಿಸ್ತಾ ಇದೆಯಂತೆ. ಕಣ್ಣು ಮುಚ್ಚಿದಾಗ ಅವರಿಗೆ ಕಣ್ಣು ನಾಲಿಗೆ ಕಾಣಿಸ್ತಾ ಇದೆಯಂತೆ. ಆ ರೀತಿಯಾಗಿ ಮಾಡ್ತಾ ಮಾಡ್ತಾ ಜಪಗಳು ಜಾಸ್ತಿ ಆಗಿದ್ದರೆ ಅತಿ ಶೀಘ್ರವಾಗಿ ನಮಗೆ 48 ದಿವಸದಲ್ಲಿ ಸಿದ್ಧಿ ಆಗುತ್ತೆ, ಇಲ್ಲ 21 ದಿವಸದಲ್ಲೇ ಸಿದ್ಧಿ ಆಗೋಗುತ್ತೆ. ಅದಕ್ಕೂ ಸ್ವಲ್ಪ ನೇಮಗಳಿದ್ದಾವೆ. ಇದನ್ನು ಮಾಡಬೇಕಾಗಿರೋದು ನೀವು ಇದನ್ನು ಒಂದು ಅಮಾಸೆ ಹುಣ್ಣಿಮೆಯಲ್ಲಿ ಮಾಡಬೇಕು. ಅಮಾಸೆ ಹುಣ್ಣಿಮೆಯಲ್ಲಿ ನೀವು ಪೂಜೆ ಮಾಡೋದ್ರಿಂದ ಇದು ನಿಮಗೆ ಸಿದ್ಧಿ ಆಗುತ್ತೆ. ಮಾಡುವಾಗ ಇದನ್ನು ನೇಮಗಳು ಹೇಳ್ತೀನಿ ನಿಮಗೆ. ಇದನ್ನು ಒಂದು ಬೆಳ್ಳಿ ರೇಖನಲ್ಲಿ ಬರ್ಕೋಬೇಕು. ಈ ರೇಖನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರೆದಿದ್ದೀನಿ ಅಂತ. ಇದು ಬೇರೆಯವ್ರಿಗೊಬ್ರು ಕೊಡಬೇಕು. ಅದನ್ನು ಇವತ್ತು ನಿಮಗೆ ಅಮಾಸೆ ಪೂಜೆಗೆ ಅದನ್ನು ಕೊಡೋದಕ್ಕೋಸ್ಕರ ನಾನು ಇವತ್ತು ಅದನ್ನು ಮಾಡಿಟ್ಟಿದ್ದೀನಿ. ನಿಮಗೊಂದು ಅದನ್ನು ತೋರಿಸೋಣ, ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ತಿದ್ದೀನಿ. ದೇವಿನ ಯಾವ ರೀತಿಯಾಗಿ ಆಹ್ವಾನ ಮಾಡ್ಕೊಳ್ಳೋದು ಮುಂಚಿತವಾಗಿ ನಾವು ಕಲ್ತ್ಕೋಬೇಕು.
ಜಪ ತಪ ಮಾಡ್ತೀವಿ. ದೇವಿಗೆ ಒಂದು ಹವಾನೆ ಬೇಕಲ್ವಾ? ಆ ದೇವಿ ಬಂದು ಆ ಸ್ಥಳದಲ್ಲಿ ನಿಲ್ಲಬೇಕು ಅಂದಾಗ ಅವಳಿಗೊಂದು ಶಕ್ತಿ ಪೀಠ ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಒಂದು ಬೆಳ್ಳಿ ರೇಕ್ ಮಾಡಿಸ್ತೀವಿ. ಬೆಳ್ಳಿ ರೇಕ್ ಅಂದರೆ 1/4 kg ಬೇಕು. ಮಂದ ಇರಬೇಕು. 5 ರೂಪಾಯಿ ಕಾಯಿನ್ಸ್ ಅಷ್ಟು ದಪ್ಪ ಇರಬೇಕು. ಅಷ್ಟು ದಪ್ಪ ರೇಕ್ ಅಂದರೆ ಅದೇ ಲೈಫು. ಆ ತಾಯಿ ಅದರಲ್ಲೇ ಅವಳು ಹವಾನೆ ಆಗಿರ್ತಾಳೆ. ಅದರಲ್ಲಿ ನೀವು ರೇಖನೆಯಲ್ಲಿ ಈ ಯಂತ್ರನ ಬರೆಸ್ಬೇಕು. ಯಂತ್ರನ ಅಂದರೆ ಇದರಲ್ಲೆಲ್ಲ ಬರೆಸ್ಬೋದು. ಅದನ್ನು ಕೆತ್ತಿಸ್ಬೇಕು. ಕೆತ್ತಿಸ್ಬಿಟ್ಟು ಪೂಜೆಗಿಡಬೇಕು. ಈ ಪೂಜೆಗಿಡುವಾಗ ಅದಕ್ಕೆ ನೇಮಗಳಿದ್ದಾವೆ. ನೇಮ ಯಾವ ರೀತಿ ಅಂದರೆ, ನಿಮಗೆ ಬಂದು ಅದನ್ನು ನೀವು 1000 ಸತಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಬೇಕು. 1000 ಸತಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿ, ಅದಕ್ಕೆ ಬೇರೆ ಪ್ರಾಣ ಪ್ರತಿಷ್ಠೆ ಮಂತ್ರ ಇದೆ. ಅದು ಪ್ರಾಣ ಪ್ರತಿಷ್ಠೆ ಮಂತ್ರ 1000 ಸತಿ ಹೇಳಬೇಕು. ಅದಾದ ನಂತರ ಮತ್ತೆ ಅದನ್ನು ಅಭಿಷೇಕ ಮಾಡಬೇಕು. ಅಭಿಷೇಕ ಅಂದರೆ ನಾವು ಹೆಂಗೆ ದೇವ್ರುಗಳಿಗೆಲ್ಲ ಅಭಿಷೇಕ ಮಾಡ್ತೀವೋ ಆ ರೀತಿಯಾಗಿ ಹಾಲಿನಲ್ಲಿ ಅಭಿಷೇಕ ಮಾಡಬೇಕು. ಹಾಲಿನಲ್ಲಿ ಅಭಿಷೇಕ ಆದ ನಂತರ ಅದನ್ನು ಮುಂಚಿತವಾಗಿ ಹೆಂಗೆ ಅಭಿಷೇಕ ಮಾಡಬೇಕು ಅಂದರೆ, ನೀವು ನಿಂಬೆಹಣ್ಣು ರಸದಲ್ಲಿ ಹಾಕಬೇಕು. ಎಷ್ಟು 10 ನಿಮಿಷ 10 ನಿಮಿಷ ನಿಂಬೆಹಣ್ಣು ರಸದಲ್ಲಿ ಹಾಕಬೇಕು. ಅದಾದ ನಂತರ ಅದನ್ನು ತೆಗೆದುಬಿಟ್ಟು ನಿಂಬೆಹಣ್ಣು ರಸ ಆದ ನಂತರ ಮತ್ತೆ ಅದನ್ನು ನೀವು ತುಳಸಿ ರಸನ ಚೆನ್ನಾಗಿ ತುಳಸಿನ ನೀವು ಅದನ್ನು ಚೆನ್ನಾಗಿ ರಸ ತಗೊಂಡು ಆ ರಸದಲ್ಲಿ ನೆನೆಸ್ಬೇಕು 10 ನಿಮಿಷ. 10 ನಿಮಿಷ ನೆನೆಸಾದ ಮೇಲೆ ಮತ್ತೆ ಅದನ್ನು ತೆಗಿಬೇಕು, ತೊಳಿಬೇಕು. ಅದಾದ ನಂತರ ಹಾಲಿನಲ್ಲಿಡಬೇಕು. ಹಾಲಿನಲ್ಲಿಟ್ಟು ಕ್ಲೀನಾಗಿ ತೊಳೆದಾದ ನಂತರ ಅರಿಶಿನ ನೀರಲ್ಲಿಡಬೇಕು 10 ನಿಮಿಷ. ಅದಾದ ನಂತರ 10 ನಿಮಿಷ ನೀವು ಅರಿಶಿನದ ನೀರಲ್ಲಿ ಇಟ್ಟಾದ ನಂತರ ತೆಗೆದುಬಿಟ್ಟು ಪನ್ನೀರಲ್ಲಿ 10 ನಿಮಿಷ ಇಡಬೇಕು. ಪನ್ನೀರಲ್ಲಿ 10 ನಿಮಿಷ ಇಟ್ಟಾದ ನಂತರ ತೆಗೆದುಬಿಟ್ಟು ಅದನ್ನು ಶುದ್ಧವಾಗಿ ತೊಳೆದ್ಬಿಟ್ಟು ಪೂಜೆಗೆ ಅಣಿ ಮಾಡ್ಕೋಬೇಕು. ನೀವು ಯಾವ ಜಾಗದಲ್ಲಿ ಇಟ್ಕೊತೀರೋ, ಯಾವ ಜಾಗದಲ್ಲಿ ಕುತ್ಕೊತೀರೋ ಅದೇ ಜಾಗದಲ್ಲಿ ಇಡಬೇಕು. ಮತ್ತೆ ಬದಲಾಯಿಸಬಾರ್ದು. ಅದೇ ಜಾಗದಲ್ಲಿ ಕುತ್ಕೊಬೇಕು. ನೀವು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಕುತ್ಕೋಬೇಕು. ಪೂಜೆಗೆ ರೆಡಿ ಆಗಬೇಕು. ಅದನ್ನು ನೀವೆಲ್ಲ ಧೂಪ ದೀಪ ನೈವೇದ್ಯ ದಿನನಿತ್ಯ ಅದಕ್ಕೆ ನೈವೇದ್ಯ ಕೊಡಬೇಕು. ಮೊದಲನೇ ದಿವಸ ನೀವು ಪೊಂಗಲ್ಲು ಸ್ವೀಟು ಎಲ್ಲ ಕೊಡಬೇಕು. ಎಲ್ಲ ಇಟ್ಟು ಇದಕ್ಕೆ ನೀವು ಬಲಿ ಕೊಡಬೇಕು. ಯಾವ ಬಲಿ ಕೊಡ್ತೀರಾ? ನಿಂಬೆಹಣ್ಣು ಬಲಿ. ಯಾಕೆ ಅಂದರೆ ನಾವು ಇದನ್ನು ಕೋಳಿ ಅದು ಇದು ಕೊಟ್ಟು ಮಾಡ್ತಾ ಇರೋದಲ್ಲ, ನಿಂಬೆಹಣ್ಣು ಬಲಿ ಕೊಡಬೇಕು. ನಿಂಬೆಹಣ್ಣು ಬಲಿ ಯಾವ ರೀತಿ ಅಂದರೆ, ನೀವು ನಿಂಬೆಹಣ್ಣನ್ನು ಕುಂಕುಮ ಚೆನ್ನಾಗಿ ಅದನ್ನು ಹೋಳ್ಗೊಳಗೆ ಮಾಡಿಕೊಂಡು ದಿನ ನೀವು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾತ್ರ ಒಂದು 5-6 ಬಲಿ ಕೊಡಬೇಕು. ಮೊದಲನೇ ದಿನದಿಂದ ನೀವು ಹೆಚ್ಚಿಸ್ಕೊಂಡು ಹೋಗ್ಬೇಕು. 2, 3, 4, 5, 6 ಹಿಂಗೆ ಹೆಚ್ಚಿಸ್ಕೊಂಡು ಹೋಗ್ಬೇಕು. ಹೆಚ್ಚಿಸ್ಕೊಂಡು ಮಂತ್ರ ಹೇಳ್ಕೊಂಡು ನಿಂಬೆಹಣ್ಣನ್ನು ಅಲ್ಲಿ ಇದು ಚಕ್ರದ ಮೇಲೆ ಹಾಕಬೇಕು. ಚಕ್ರದ ಮೇಲೆ ರಸನ ಹಿಂಡಬೇಕು. ಅದು ಕೆಂಪು ಕುಂಕುಮ ಮಾಡಿರ್ತೀರಲ್ಲ, ಆ ಚಕ್ರದ ಮೇಲೆ ಆ ರಸ ಹಿಂಡಬೇಕು. ಮಂತ್ರ ಹೇಳ್ತಾ ಇರಬೇಕು. ಮಂತ್ರ ಹೇಳ್ಕೊಂಡೆ ಆ ಯಂತ್ರನ ನೀವು ನಿಂಬೆಹಣ್ಣನ್ನು ಕಟ್ ಮಾಡಬೇಕು. ಮತ್ತು ಮಂತ್ರ ಹೇಳ್ಕೊಂಡೆ ನೀವು ಎಲ್ಲ ಕಾರ್ಯಗಳು ಮಾಡಬೇಕು. ಆಮೇಲೆ ಅದನ್ನು ಎಲ್ಲ ಆದ ನಂತರ ನಿಂಬೆಹಣ್ಣು ಬಲಿ ಕೊಟ್ಟಾದ ಮೇಲೆ ನೀವು ಪೂಜೆ ಎಲ್ಲ ಆದಮೇಲೆ ಬಲಿ ಕೊಡಬೇಕು. ಅದಕ್ಕೆ ಮುಂಚಿತವಾಗೇ ಬಲಿ ಕೊಡಬಾರ್ದು. ನಿಮ್ಮದು ಮಂತ್ರ ಎಲ್ಲ ಜಪ ಆಗುತ್ತಲ್ವಾ, ಜಪ ಆದಮೇಲೆ ಬಲಿ ಕೊಡಬೇಕು. ಅದಕ್ಕೆ ಮುಂಚಿತವಾಗಿ ಬಲಿ ಕೊಡೋಕ್ಕೆ ಹೋಗಬಾರ್ದು. ನೀವು ಅದಕ್ಕೆ ಯಾವ್ಯಾವ ರೀತಿ ಅಂದರೆ, ಅದಕ್ಕೆ ಪಂಚದ್ರವ್ಯಗಳನ್ನ ನೀವು ಹಾಕಬೇಕು. ನೀವು ಯಾವ್ಯಾವ ಪಂಚದ್ರವ್ಯ ಅಂದರೆ, ಇದು ಪುನುಗು, ಜವಾದು, ಅರ್ತರು, ಮತ್ತು ಕಸ್ತೂರಿ, ಗೋರೋಜನ ಇವೆಲ್ಲ ನೀವು ಸೇರಿಸಿ ಇದನ್ನೆಲ್ಲ ನೀವು ಅರಗಜ ಇದನ್ನೆಲ್ಲ ಸೇರಿಸಿ ನೀವು ಚಕ್ರಕ್ಕೆ ಹಿಂದಕ್ಕೆ ಬಳಿಬೇಕು. ಅದಕ್ಕೆ ಲೇಪನೆ ಮಾಡಬೇಕು. ಸುಗಂಧ ಇರಬೇಕಲ್ವಾ? ಇದೆಲ್ಲ ಆದ ನಂತರ ಸುಗಂಧವಾಗಿರಬೇಕು. ಅದನ್ನು ಮಾಡಿ ಇಟ್ಟಾದ ನಂತರ ನೀವು ಇದನ್ನು ಎಲ್ಲ ಮಾಡಿ ಇಡ್ತೀರ. ನೈವೇದ್ಯ ಇಡ್ತೀರ. ಧೂಪ ದೀಪ ಎಲ್ಲ ಇಡಬೇಕು. ಧೂಪ ದೀಪ ದೇವ್ರಿಗೆ ಹೆಂಗೆ ಮಾಡ್ತೀರೋ ಅದೇ ಥರ ಇದಕ್ಕೂ ಮಾಡಬೇಕು. ಮಾಡಾದ ನಂತರ ಮಂತ್ರಗಳು ಜಪಿಸ್ಬೇಕು. ನೀವು ಜಪಿಸಿ ನೀವು ಎಷ್ಟಾಗುತ್ತೆ, 1 ಲಕ್ಷ ಜಪ ಮಾಡ್ಬೇಕು. ನೀವು ದಿನ ಎಷ್ಟೆಷ್ಟು ಜಪ ಮಾಡ್ತೀರೋ ನಿಮಗೆ ಸೇರಿದಂಗೆ ನೀವು ಅಷ್ಟು ಜಪ ಮಾಡಿ. ಜಪ ಎಲ್ಲ ಆದಮೇಲೆ ನಿಂಬೆಹಣ್ಣು ಕಟ್ ಮಾಡಿ. ಯಂತ್ರದ ಮೇಲೆ ನಿಂಬೆಹಣ್ಣು ಕಟ್ ಮಾಡಿ ನೀವು ಬಿಟ್ಟಾಗ ಯಂತ್ರ ಶಕ್ತಿ ದಿನೇ ಬರ್ತಾ ಇರುತ್ತೆ. ಬಂದಾಗ ನಿಮ್ಗೇನು ಇದರಿಂದ ಏನೇನು ಲಾಭ ಅಂದರೆ, ನೀವು ಮಾಡ್ತಾ ಇದ್ದಂಗೆ ಒಂದು 20 ದಿವಸ ಆಗಿ ಒಂದು 10 ದಿವಸ ಆದಂಗೆ ನೀವು ಸ್ವಲ್ಪ ವಿದ್ಯೆಗಳು ಮಾಡ್ತಿರೋರಾದರೆ ನಿಮಗೆ ಒಂದು 10 ದಿವಸ ವಾರದಲ್ಲೇ
ನೀವೇನು ಮಾಡ್ಬೋದು, ನೀವು ಯಾರಿಗೋ ಕಾರ್ಯಗಳು ಮಾಡ್ತೀರಾ, ನಿಮಗೆ ಕಾರ್ಯಗಳು ಮಾಡ್ತೀರಾ. ಆ ಕಾರ್ಯ ಮಾಡುವಾಗ ಯಂತ್ರಗಳು ಬರೆದು ಈ ಚಕ್ರದ ಮೇಲೆ ಇಟ್ಬಿಟ್ಟು ನೀವು ಯಾರಿಗನ್ನ ಕೊಟ್ಟರೆ ಆ ಕೆಲಸ 100ಕ್ಕೆ 100 ಗ್ಯಾರಂಟಿ ಆಗುತ್ತೆ. ಮತ್ತು ನಿಮಗೆ ನೀವು ಏನೋ ಬೇಕು ಅಂದಾಗ ಅದರ ಮೇಲೆ ಇಟ್ಬಿಟ್ಟು ಇಂಥ ಕೆಲಸ ಆಗಬೇಕು ತಾಯಿ ನನಗೆ ಅಂತ ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ನೀವು ತಗೊಂಡ್ರಿ ಅಂದರೆ ನಿಮ್ಮ ಕೆಲಸ ಆಗುತ್ತೆ. ನೀವು ಇದ್ರ ಮೇಲೆ ಇಟ್ಟು ನೀವು ಕೆಲಸ ಮಾಡ್ಬೋದು. ಇದರಲ್ಲಿ ಆ ಥರ ಇರುತ್ತೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ತಾಯಿದ ಆವೇಶ ಜಾಸ್ತಿ ಆಗ್ತಾ ಇರುತ್ತೆ. ನಿಮಗೆ ಮೈನಲ್ಲಿ ಆವೇಶ, ಅಮ್ಮ ನಿಮ್ಮ ಮೈನಲ್ಲಿ ಊರ್ತಾ ಇರ್ತಾಳೆ. ಆಗ ನಿಮ್ಮಲ್ಲಿ ವೈಬ್ರೇಷನ್ ಶುರುವಾಗುತ್ತೆ, ಸ್ವಲ್ಪ ಸುಸ್ತು ಆಗುತ್ತೆ. ಮತ್ತು ಭಯ ಪಡಬಾರ್ದು. ಅವಳು ಘೋರವಾದಂಥ ರೂಪದಲ್ಲಿ ಬರ್ತಾಳೆ. ಆವಾಗ ನೀವು ಎದುರ್ಕೊಂಡು ಓಡೋಗಬಾರ್ದು. ಅದು ಹೇಳಿದ್ದೀನಿ. ಕೆಲವರಿಗೆ ವಿಕಾರವಾಗಿ ಬರ್ತಾಳೆ, ಘೋರ ರೂಪಿಣಿಯಾಗಿ ಬರ್ತಾಳೆ. ಅದನ್ನು ನೀವು ಎದುರ್ಕೊಂಡು ಹೋಗಬಾರ್ದು. ಏನೂ ಆಗಲ್ಲ, ಧೈರ್ಯವಾಗಿ ಕುತ್ಕೊಂಡು ನಿಮ್ಗೇನು ಬೇಕೋ ಅದಕ್ಕೆ ಕೇಳ್ಕೋಬೇಕು. ನಿಮಗೆ ಯಾವ ಥರ ಬೇಕೋ, ನೀವು ಸದಾ ನನ್ನ ಜೊತೆಯಲ್ಲಿ ಇರಬೇಕು ಅಂತ ಕೇಳ್ಕೊತೀರಾ. ದುಡ್ಡು ಕಾಸು ಏನು ನಿಮ್ಗೆ ಇಷ್ಟ ಬರುತ್ತೋ ಅದನ್ನು 1 ಪ್ರಶ್ನೆ 2 ಪ್ರಶ್ನೆ ಕೇಳ್ಕೋಬೇಕಷ್ಟೆ. ಆಮೇಲೆ ಇಲ್ಲ ನಿಮಗೆ ಗೋಚರವಾಗಲಿಲ್ಲ ಅಂದರೆ ನಿಮ್ಮ ಕನಸಿನಲ್ಲಿ ಬಂದು ನುಡಿತಾಳೆ. ನಿಮಗೆ ಹಿಂಗೆ ಆಗಬೇಕು, ಮುಂದೆ ಹಿಂಗೆ ಆಗುತ್ತೆ, ಹಿಂಗೆ ಮಾಡು, ಈ ಕೆಲಸ ಹಿಂಗೆ ಮಾಡು ಅನ್ನೋ ವಿಚಾರಗಳೆಲ್ಲ ನಿಮ್ಮ ಹತ್ರ ಬಂದು ನುಡಿತಾ ಇರ್ತಾಳೆ ಎಲ್ಲನೂ ಕೂಡ. ಆಮೇಲೆ ಇದು ಸರಿ ಇದೆ, ಈ ಸರಿ ಇಲ್ಲ, ಯಾವ ಮೂಲಿಕೆ ಹಾಕಬೇಕು, ಯಾವ ಮೂಲಿಕೆ ಅಂತ ನಿಮಗೆ ಕಣ್ಣಿಗೆ ಮೂಲಿಕೆ ತೋರಿಸ್ತಾ ಇರ್ತಾಳೆ. ಇಂಥ ಜಾಗದಲ್ಲಿದೆ ಮೂಲಿಕೆ, ಹೋಗು ಅಂತ ಹೇಳ್ತಾಳೆ. ಮತ್ತು ಇಂಥ ಕೆಲಸ ಹಿಂಗಿದೆ, ಹೋಗು. ಶತ್ರುಗಳು ಹಿಂಗೆ ಬರ್ತಾ ಇದ್ದಾರೆ, ಹೋಗು. ಶತ್ರುಗಳು ಬರ್ತಿದ್ದಾರೆ, ಎಚ್ಚರಿಕೆ ಆಗಿರು ಅಂತ. ಇದೆಲ್ಲ ತುಂಬ ಅನುಭವ ಇದೆ. ಇದರಲ್ಲಿ ನಿಮಗೆ ನೀವು ತಿಳ್ಕೊಳ್ಳೋದು ಭಾಳ ಇದೆ. ನೀವು ತಿಳ್ಕೊಬೇಕು, ನಿಮ್ಗೆ ಅರಿವಾಗಬೇಕು. ಈ ಥರ ಇದೆ. ಇವಾಗ ನಾನು ಇದನ್ನು ನಮ್ಮ ಸಿದ್ಧಿ ಮಾಡಿಕೊಟ್ಟೆ. ಅವರಿಗೆ ಇವಾಗ ಯಾವ ರೀತಿ ಬರ್ತಾ ಇದೆ ಅಂದರೆ, ಕಣ್ಣು ನಾಲಿಗೆ ಚಾಚ್ಕೊಂಡು ಬರೋ ಥರ, ಇವ್ರಿಗೆ ಆವೇಶ ಜಾಸ್ತಿ ಆಗೋದು, ನಡುಕ ಹುಟ್ಟೋದು, ಈ ಥರ ಆಗ್ತಿದೆ. ಆಗ ನಾನು ಏನು ಹೇಳಿದೆ, ಹೆದರ್ಕೋಬಾರ್ದು, ನೀವು ಧೈರ್ಯವಾಗಿರಬೇಕು. ಒಟ್ಟಿನಲ್ಲಿ ಧೈರ್ಯವಂತರು ಮಾತ್ರ ಮಾಡಬೇಕಿದು. ಮತ್ತು ಭಯ ಪಡೋರು ಇಂಥವರೆಲ್ಲ ಮಾಡಿ ಕೆಲಸ ಮಾಡಿ ಎಲ್ಲ ಇನ್ನೇನು ಕೊನೆಗಟ್ಟೆ ನಮ್ಮ ಕೈ ಸೇರ್ತು ಅನ್ನುವಾಗ ಕೈ ಬಿಟ್ಬಿಟ್ರಿ ಅಂದರೆ ಅದು ಲಾಸ್ ಆಗಿಬಿಡ್ತೀರಾ. ಅದರಿಂದ ಧೈರ್ಯವಾಗಿರಬೇಕು. ತಾಯಿ ಎದುರಿಸೋದಕ್ಕೋಸ್ಕರ ನಿಮಗೆ ಪರಿಶೋಧನೆಗಳು ಸ್ವಲ್ಪ ಹೂಡ್ತಾಳೆ. ಇವರು ನನ್ನ ಕೆಲಸ ಮಾಡ್ತಾರಾ ಇಲ್ಲ ಬಿಟ್ಟುಬಿಡ್ತಾರ ಕೈಯಿಂದ, ಇವರು ಮಾಡ್ದೇನೆ. ಸ್ವಲ್ಪ ಕಷ್ಟಗಳು ಬರ್ತವೆ, ಎಚ್ಚರಿಕೆ ಆಗಿರಬೇಕು. ಮೊದಲನೇ ಫಸ್ಟ್ ಬರಲ್ಲ, ಇನ್ನೇನು ನಿಮ್ಮ ಮಂತ್ರ ಮುಟ್ತಾ ಇದ್ದೀರಲ್ಲ, ನಿಮ್ದು ಆಗ್ತಾ ಇದೆ ಇನ್ನೇನು ಮುಗಿತಾ ಇದೆ ಅನ್ನುವಾಗ ಸ್ವಲ್ಪ ನಿಮಗೆ ತೊಂದರೆಗಳು ಬರ್ತವೆ. ಅದನ್ನು ಎದುರ್ಕೋಬಾರ್ದು. ಎಲ್ಲ ಅವಳು ಮಾಯೆ ಅನ್ಬೇಕು. ಆಮೇಲೆ ಅದೆಲ್ಲ ನೀವು ಗೆದ್ರಿ ಅಂದರೆ ನೀವು ಎಲ್ಲೋ ಇರ್ತೀರಾ, ಎಲ್ಲಿ ಇರ್ತೀರಾ ಅಂತ ನೀವು ಕೇಳಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗುತ್ತೆ. ಅವಳನ್ನ ತಾಯಿ ಅಂತ ಅವಳ ಪಾದ ಹಿಡ್ಕೊಂಡು ನೀವು ಮಾತಾಡಿದ್ರಿ ಅಂದರೆ ನಿಮಗೆ ಬೇಕಾಗಿದ್ದದೆಲ್ಲ ನಿಮಗೆ ಆ ತಾಯಿ ಅನುಗ್ರಹಿಸ್ತಾಳೆ. ಇದು ದೇವತೆನ ವಶೀಕರಣ ಮಾಡ್ಕೊಳ್ಳೋದು ಒಂದು ಯಂತ್ರ ನೋಡಿ. ಈಗ ಈ ಚಕ್ರನ ನಾನು ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಕಾಣಿಸೋದಿಲ್ಲ. ಅದರಿಂದ ನಾನು ಪೇಪರಲ್ಲಿ ಬರೆದುಬಿಟ್ಟು ಇದನ್ನು ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಹೊಳಪು, ಇದು ಒಳೆದಾಗ ಏನೂ ಕಾಣಿಸೋದಿಲ್ಲ. ಅದರಿಂದ ನಿಮಗೆ ಪೇಪರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು 1/4 kg ಬೇಕು ಚಕ್ರ. ನೋಡಿ, ಒಂದು 5 ರೂಪಾಯಿ ಕಾಯಿನ ಥರ ಎಷ್ಟು ದಪ್ಪ ಇರಬೇಕು. ಇದು 6 ಕಾರು ಇರಬೇಕು ಚಕ್ರ. 6 ಕಾರು ಚಕ್ರ ಇರಬೇಕು ನಮಗೆ. ಆದರೆ 6 ಕಾರು ಚಕ್ರ ಇದು ನಮ್ಮ ಲೈಫು. ಇದೇ ನಮ್ಮಲ್ಲಿ ದೇವಿ ಇಲ್ಲೇ ಆವಾಹನೆ ಆಗೋದು, ಇಲ್ಲೇ ದೇವಿ ಇರ್ತಾಳೆ. ಇದನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವು ದಿನನಿತ್ಯ ಅವಳನ್ನ ಕರೆದು ಇಲ್ಲಿ ನಾವು ಚಕ್ರಕ್ಕೆ ಬಲಿ ಕೊಡ್ತಾ ಇರ್ತೀವಲ್ಲ, ಅದರಲ್ಲೇ ಆ ತಾಯಿ ಆವಾಹನೆ ಆಗಿರ್ತಾಳೆ. ಬೇರೆಯವ್ರು ಬಂದು ಮುಟ್ಟಬಾರ್ದು, ಬೇರೆಯವ್ರು ಬಂದು ನೋಡಬಾರ್ದು. ಯಾರು ಪೂಜೆ ಮಾಡಿರ್ತಾರೋ ಅವರೇ ಇದನ್ನು ಮುಟ್ಟಬೇಕು, ಮಾಡಬೇಕು ಅಂತ. ಇದು ದೇವಿಯ ಅನುಗ್ರಹ ಪಡಿಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಮಂತ್ರ ನಾನು ಹೇಳ್ತಿಲ್ಲ, ಯಾಕೆ ಅಂದರೆ ಇದು ರಾಶಿವಾಗಿ ಗುಪ್ತವಾಗಿ ಹೇಳೋವಂಥ ಮಂತ್ರ. ಅದರಿಂದ ಮಂತ್ರ ಹೇಳ್ತಿಲ್ಲ. ಆದರೆ ಮಾಡ್ಕೊಳ್ಳೋ ವಿಧಾನ ನಿಮಗೆ ಹಿಂಗೆ ಮಾಡ್ಕೋಬೇಕು. ಈ ಮಹಾತಾಯಿನ ನೀವು ಹೋಲಿಸ್ಕೊಂಡ್ರಿ ಅಂದರೆ ನೀವು ರಾಜ ಪದವಿಯನ್ನೇ ಹೊಂದಬಹುದು. ಸಾಕ್ಷಾತ್ ತಾಯಿನೇ ಪ್ರತ್ಯಕ್ಷವಾಗ್ತಾಳೆ. ಇದು ಸತ್ಯ. ಇದು ಈ ರೀತಿಯಾಗಿದೆ. ಅಂದರೆ ನಿಮ್ಮ ಗುಣಗಳು, ನಡತೆಗಳು, ಭಕ್ತಿಗಳು, ಭಾವನೆಗಳ ಮೇಲೆ ಹೋಗುತ್ತೆ. ಆದರೆ ಭಕ್ತಿ ಭಾವನೆಗಳು ಇದ್ರೂ ನಿಮ್ಗೆ ಕಾಣಿಸ್ಲಿಲ್ಲ ಅಂದರೆ ಕನಸಿನಲ್ಲಂತೂ ಬಂದು ಎಲ್ಲವನ್ನು ತಿಳಿಸ್ತಾ ಇರ್ತಾಳೆ. ಹಿಂಗೆ ಮಾಡು, ಈ ಥರ ಮಾಡು ಅನ್ನೋದನ್ನು ಮಾಡಿಕೊಡ್ತಾಳೆ. ನಿಮ್ಮಲ್ಲಿ ಯಾರಿಗವನಾಗಲಿ ದುಷ್ಟಶಕ್ತಿ ಮಾಟ ಮಂತ್ರ ಆಗಿದ್ರು ಅದು ನಿಮ್ಮ ಮಂತ್ರ ಹೇಳ್ತಿದ್ರು ಕೂಡ ನಿಮ್ಮನ್ನು ಬಿಟ್ಟು ಹೊಂಟೋಗುತ್ತೆ. ಇದು ಆ ರೀತಿಯಾದಂಥ ಒಂದು ಪವರ್ಫುಲ್ ಕಾಳಿ ವಶೀಕರಣ ಯಂತ್ರ. ಇದನ್ನು ನೋಡ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ಬೆಳ್ಳಿ ಚಕ್ರ ಮಾಡಬೇಕು. ಈ ಬೆಳ್ಳಿ ಚಕ್ರ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಪ್ರತಿಷ್ಠಾಪನೆ ಮಾಡಿ ಇದೇ
ನಿಮ್ಮ ಜೀವನದಲ್ಲಿ ಕಾಳಿ ಮಾತೆ ಇದರಲ್ಲಿ ಆವಾನೆ ಆಗಿರ್ತಾಳೆ. ನೀವು ಸದಾ ಅದಕ್ಕೆ ನಾವು ಸಣ್ಣಗೆ ಮಾಡಿದ್ರೆ ತೂತಾಗ್ಬಿಡುತ್ತೆ. ಈಗ ನಿಂಬೆಹಣ್ಣು ಹಿಂಡಿ ತೂತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ದಪ್ಪ ಮಾಡಿಸ್ಬೇಕು. ದಪ್ಪ ಅಂದರೆ 5 ರೂಪಾಯಿ ಕಾಯಿನ್ಸ್ ಇರುತ್ತಲ್ಲ, ಅಷ್ಟು ದಪ್ಪ ಇರಬೇಕು. ಅಂದರೆ ಒಂದು 1/4 kg ಬೇಕು. 1/4 kg ಬೆಳ್ಳಿ ಬೇಕು ಆ ಚಕ್ರಕ್ಕೆ. 3ಕ್ಕೆ 3 6ಕ್ಕೆ 6 ಇದಕ್ಕೆ ಮಾಡಿಕೊಂಡು ಪ್ರಾಣ ಪ್ರತಿಷ್ಠೆ ಮಾಡಿದ್ರಿ ಅಂದರೆ ನೀವು ಹೇಳ್ದಂಥ ಕೆಲಸ ಆ ಕಾಳಿ ಮಾತೆ ನಿಮಗೆ ಮಾಡಿಕೊಡ್ತಾಳೆ. ಇದು ಒಂದು ಅಂಥ ಭವ್ಯವಾದ ಕಾಳಿ ಚಕ್ರ, ಕಾಳಿ ವಶೀಕರಣ ಮಂತ್ರ ಎಲ್ಲ ಇದೆ. ನೀವು ಇದು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನೀವು ಈ ರೀತಿ ಮಾಡ್ಕೊಳ್ತಾ ಇದ್ರೆ ಇನ್ನೂ ಹಲವಾರು ದೇವತೆಗಳಿಗೆ ಯಾವ್ಯಾವ ರೀತಿಯಾಗಿ ನೀವು ಸಿದ್ಧಿ ಮಾಡ್ಕೋಬೇಕು ಅಂತ ನಾನು ಇವಾಗ ಇನ್ನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ದೇವಿರು ನಿಮಗೆ ಬೇಕು, ಲಕ್ಷ್ಮಿ ಬೇಕಾ, ದುರ್ಗಾ ಬೇಕಾ, ಅವ್ರನ್ನ ಯಾವ ರೀತಿ ಹೊಲಿಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಅದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ನಾನು ತಿಳಿಸ್ತೀನಿ. ಅದನ್ನು ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಯಾಕೆಂದರೆ ದೇವತೆಗಳ ಪೂಜೆ ಅಪಾರವಾಗಿ ನಡೆದ್ರೇ ನಮ್ಮ ಲೋಕದಲ್ಲಿ ಯಾವ ದುಷ್ಟಶಕ್ತಿ ಆವಳಿಕೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ದುಷ್ಟಶಕ್ತಿಗಳು, ಮಾಟ ಮಂತ್ರಗಳು ಈ ಪ್ರೀತ ಆಗೋಗ್ಬಿಟ್ಟು ಒಬ್ಬೊಬ್ರು ಮನೆಯಲ್ಲೇನ ಒಬ್ಬೊಬ್ರು ಇಬ್ಬರಿಬ್ರಿಗನ ಇದ್ದಾರೆ. ಅದರಿಂದ ಈ ದೇವತೆಗಳನ್ನ ನಾವು ಅವ್ರನ್ನ ಎಬ್ಬರಿಸ್ಬೇಕು. ಅಪಾರವಾದಂಥ ಪೂಜೆಗಳು ನಡಿಬೇಕು. ಅದಕ್ಕೋಸ್ಕರ ನಾನು ದೇವತೆಗಳಿಗಾಗಿ ಹಲವಾರು ದೇವತೆಗಳ ಮಂತ್ರಗಳು, ಅವ್ರನ್ನ ಯಾವ ರೀತಿಯಾಗಿ ನೀವು ಹವಾನೆ ಮಾಡ್ಕೊಳ್ಳೋದು, ಯಾವ ರೀತಿ ಅವ್ರನ್ನ ಕರೆಯೋದು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ತೀನಿ. ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಮೂಲಿಕೆಗಳು, ಯಾವ ರೀತಿಯಾದಂಥ ತಂತ್ರಗಳು ಮಾಡಬೇಕು ಅನ್ನೋದು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ನೀವು ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇನ್ನೊಂದು ಮಾತು ಹೇಳ್ತಿದ್ದೀನಿ, ನೀವು ದೇವರುಗಳು ಸೇವೆ ಮಾಡೋದಕ್ಕೋಸ್ಕರನೇ ಆ ವಿಘ್ನೇಶ್ವರಂದು ನಿಮಗೆ ಸಕಲ ವಶೀಕರಣ ಸಿದ್ಧಿ ಈ ಗಣಪತಿನ ಒಲಿಸ್ಕೊಂಡ್ರೇ ನಮಗೆ. ಆಮೇಲೆ ಈ ಮಂತ್ರ ಹೇಳುವಾಗ ಮುಂಚಿತವಾಗಿ ಗಣೇಶನ ಮಂತ್ರ ಹೇಳಬೇಕು. ಗಣೇಶನ ಮಂತ್ರ ಹೇಳಿ ಆಮೇಲೆ ಮಂತ್ರ ಹೇಳಬೇಕು. ಯಾವ ಕೆಲಸ ಮಾಡಿದ್ರೂ ಗಣೇಶ ಇಲ್ಲದೆ ಯಾವುದೂ ಮಾಡೋಕ್ಕೆ ಸಾಧ್ಯವಿಲ್ಲ. ಗಣೇಶಂದು ಎಷ್ಟು ಮಂತ್ರ ಹೇಳ್ತೀರೋ ಅಷ್ಟು ಹೇಳ್ಬಿಟ್ಟು ಆಮೇಲೆ ಈ ಮಂತ್ರ ಹೇಳೋಕ್ಕೆ ಶುರು ಮಾಡ್ಕೋಬೇಕು. ನೀವು ಈ ಪೂಜೆ ಮಾಡಬೇಕು. ಆಮೇಲೆ ನಿಮಗೆ ನಾನು ಈ ದೇವತೆಗಳನ್ನ ನಾವು ಹೆಚ್ಚಿಸ್ಕೋಬೇಕಿನ್ನ. ಎಲ್ಲರಲ್ಲೂ ಕೂಡ ಬಾಯಿನಲ್ಲಿ ಆ ನುಡಿಗಳು ಬರ್ತಾ ಇತ್ತು ಅಂದಾಗ ದುಷ್ಟಶಕ್ತಿಗಳು ಅವಳಿ ಹೆಚ್ಚಾಗಿರುವಾಗ ಅದನ್ನು ಕಮ್ಮಿ ಮಾಡಬೇಕು ಅಂತ ದೇವತೆಗಳನ್ನ ಯಾವ ರೀತಿಯಾಗಿ ಆ ಮಹಿಷಾಸುರ ಮರ್ದಿನಿನ ಆ ದೇವತೆಗಳು ಹೆಂಗೆ ಅವಳಿಗೆ ಶಕ್ತಿ ಕೊಟ್ಟರೋ ಹಂಗೆ ನಾನು ಇವಾಗ ನಿಮಗೆ ಮಂತ್ರಗಳು ಕೊಟ್ಟು ನೀವೆಲ್ಲ ಮಂತ್ರಶಕ್ತಿಯಿಂದ ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರೋಂಥ ಕಷ್ಟಗಳು ಹೋಗಲಿ, ಆ ತಾಯಿಗೆ ನಮ್ಮ ಕೂಗೆಲ್ಲ ಕೇಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ನಿಮಗೆ ಕಪ್ಪನ್ನ ಸಿದ್ಧಿ ಮಾಡಿ ನಾನು ನಿಮಗೆ ಎಲ್ಲರಿಗೂ ನಾನು ಅದನ್ನು ತಿಳಿಸಿ ನಿಮಗೂ ಒಳ್ಳೆಯದಾಗಬೇಕು, ನಮಗೂ ನೀವು ಒಳ್ಳೇದು ಮಾಡಬೇಕು ಅನ್ನೋದಕ್ಕಾಗಿ ನೀವು ಒಳ್ಳೊಳ್ಳೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಯಾರ್ಯಾರು ಹೆಚ್ಚೆಚ್ಚಾಗಿ ಲೈಕು ಶೇರ್ ಸಬ್ಸ್ಕ್ರೈಬು ಎಲ್ಲರೂ ಮಾಡ್ತಿರೋ ಅಂಥವರಿಗೆ ಕಪ್ಪನ್ನ ನಿಮಗೆ ನಾನು ಕಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಅದ್ಭುತವಾದಂಥ ಕಪ್ಪು, ಅದನ್ನು ಸಕಲ ಕಾರ್ಯಗಳು ಸಿದ್ಧಿ ಮಾಡೋ ಅಂಥ ಒಂದು ಕಪ್ಪು ನಾನು ನಿಮಗೆ ಕಳಿಸ್ತೀನಿ. ನೀವು ಹೆಚ್ಚಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿರೋ, ಲೈಕು ಶೇರ್ ಮಾಡ್ತಿರೋ ಅಂಥವ್ರಿಗೆ ನೀವು ಎಷ್ಟೆಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ನಿಮಗೆ ಕಪ್ಪನ್ನ ಕಳಿಸ್ತೀನಿ. ಅದ್ಭುತವಾದಂಥ ಕಪ್ಪು, ನಿಮ್ಮ ಜೀವನದಲ್ಲಿ ಯಾವ್ದು ಕಾರ್ಯ ಬೇಕಾದರೂ ನೀವು ಸಾಧನೆ ಮಾಡೋವಂಥ ಒಂದು ಕಪ್ಪು, ಅದ್ಭುತವಾದಂಥ ಕಪ್ಪು ನಾನು ನಿಮಗೆ ಸಿದ್ಧಿ ಮಾಡಿ ಕಳಿಸ್ತೀನಿ. ನೀವು ಹೆಚ್ಚಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಮ್ಗೆ ಯಾರು ಹೆಚ್ಚಾಗಿ ಮಾಡಿದ್ದಾರೋ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಈಗ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಮರಿಬೇಡಿ. ಈ ಚಕ್ರನ ಕಾಳಿನ ಯಾವ ರೀತಿ ಹೊರಳಿಸ್ಕೊಳ್ಳೋದು ಅನ್ನೋದನ್ನು ಈ ರೀತಿಯಾಗಿ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ದೇವಿ ಹವಾನೆ ಆಗಿ ನಿಮ್ಮಲ್ಲಿ ಬರೋದು, ಅವೇಶವಾಗಿ ನಿಮ್ಮಲ್ಲಿ ಸೇರೋದು. ಇಲ್ಲವಾದರೆ ಆಗೋದಿಲ್ಲ. ಇದು ತಿಳ್ಕೊಳ್ಳಿ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಮತ್ತು ಇದಕ್ಕೆ ಒಂದು ಕಪ್ಪು ಗುರುಗಂಜಿ, ಕಪ್ಪು ಕರಿ ಗುರುಗಂಜಿ ಬೇರು ಬೇಕು. ಅದೊಂದು ಮರ್ತೋಗ್ಬಿಟ್ಟಿದೆ ನಾನು. ಕರಿ ಗುರುಗಂಜಿ ಬೇರನ್ನ ತಗೊಂಡು ಅದನ್ನು ರೇಷ್ಮೆ ದಾರದಲ್ಲಿ, ಯೆಲ್ಲೋ ಕಲರ್ನ ರೇಷ್ಮೆ ದಾರದಲ್ಲಿ ಮಂತ್ರ ಹೇಳ್ಕೊಂಡೆ ಅದನ್ನು ಸುತ್ತಬಿಟ್ಟು ಯಂತ್ರದ ಮೇಲಿಡಬೇಕು. ಯಂತ್ರದ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನಿಮ್ಮ ಬಲಿ ಕೊಡಬೇಕು. ಆ ಬಲಿ ಕೊಟ್ಟು ಆ ಯಂತ್ರದ ಮೇಲೆ, ಆ ಚಕ್ರದ ಮೇಲೆ ಕರಿ ಗುರುಗಂಜಿ ಬೇರಿರಬೇಕು. ಅದ್ರ ಮೇಲೆ ನೀವು ಬಲಿ ಕೊಡ್ತಾ ಇರಬೇಕು. ಅದ್ರ ಮೇಲಿಂದ ಸರಿಸಬಾರ್ದು. ಅದು ಒಂದು ನಿಮಗೆ ಮರ್ತೋಗ್ಬಿಟ್ಟೆ ನಾನು. ಅದಾದ ಮೇಲೆ ನಿಮ್ಮ ಪೂಜೆ ಎಲ್ಲ ಆದಮೇಲೆ ನೀವು ಧರಿಸ್ಕೋಬೇಕು ಅದನ್ನ. ಆವಾಗ ನಿಮ್ಮಲ್ಲಿ ಕಾಳಿ ಹವಾನಿ ಹಾಕ್ತಾಳೆ. ನೀವು ಹೇಳಿದಂಥ ನುಡಿಗಳೆಲ್ಲ ಸಿದ್ಧಿ ಆಗುತ್ತೆ. ಅವಳೇ ಬಂದು ನುಡಿತಾ ಇರ್ತಾಳೆ. ಇದು ಆ ರೀತಿಯಾದಂಥ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಇನ್ನು ನಾನು ಏನನ್ನ ಮರ್ತಿದ್ರೆ ನಾನು ಹೇಳ್ತೀನಿ.
ಯಾಕೆಂದರೆ ಇಷ್ಟೊಂದು ದೊಡ್ಡದಾಗೋಯ್ತು, ಇನ್ನೂ ಕತೆ ಹೇಳಬೇಕು ಅಂತ ತುಂಬ ದೊಡ್ಡದಾಗಿದೆ. ಇವತ್ತು ನಿಮಗಿದೊಂದು ತಿಳಿಸ್ಬೇಕು ಅಂತ ತಿಳಿಸಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇವಾಗ ನೀವು ಯಾರ್ಯಾರು ಹೆಚ್ಚಾಗಿ ಲೈಕ್ ಶೇರ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ ಅವ್ರಿಗೆ ಎಲ್ಲರಿಗೂ ನಾನು ಒಂದು ಕಪ್ಪು ಕಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಯಾರ್ಯಾರು ಹೆಚ್ಚೆಚ್ಚಾಗಿ ಮಾಡಿ ಇನ್ನು ಮುಂದೆ ಹಲವಾರು ರೀತಿಯಲ್ಲಿ ನಿಮಗೆ ಬೇರೆ ಬೇರೆ ಗಿಫ್ಟ್ಗಳನ್ನ ನಾನು ಕೊಡ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.